ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಹತ್ರ ಇದೆ ಬೋಟ್ ಸ್ಟಾರ್ಮ್ ಸ್ಮಾರ್ಟ್ ವಾಚ್. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂನ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಬೋಟ್ ಸ್ಟಾರ್ಮ್ ವಾಚ್ನ ರಿಟೇಲ್ ಬಾಕ್ಸ್ ಈ ಥರ ಇದೆ. ಮೇಲ್ಗಡೆ ಬೋಟ್ ಅವರ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಮಾಡೆಲ್ ವಾಚ್ ಸ್ಟಾರ್ಮ್ ಅಂತ ಇದೆ. ಟೈಮ್ಲೆಸ್ ಪರ್ಸ್ಯೂಟ್ ಅಂತ ಇದೆ, ಅದರ ಇಮೇಜ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಕೆಲವೊಂದಿಷ್ಟು ಹೈಲೈಟ್ಸ್ನ ಮೆನ್ಷನ್ ಮಾಡಿದ್ದಾರೆ. 580 ವಾಟರ್ ರೆಸಿಸ್ಟೆನ್ಸ್, ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್, ಕಾಲ್ ಆ್ಯಂಡ್ ಟೆಕ್ಸ್ಟ್ ನೋಟಿಫಿಕೇಶನ್ ಆ್ಯಂಡ್ ಮೆನ್ಸ್ಟ್ರುಯೇಷನ್ ಸೈಕಲ್ ಟ್ರ್ಯಾಕಿಂಗ್ ಅಂತ. ಸೈಡಲ್ಲಿ ವಾಚ್ನ ಇಮೇಜ್ ಇದೆ. ಕೆಳಗಡೆ ವೆಲ್ನೆಸ್ ಮೋಡ್ ಅಂತ ಬರ್ಕೊಂಡಿದೆ, ಅಂದರೆ ಇದರಲ್ಲಿ ನೀವು ಸ್ಲೀಪ್ ಮಾನಿಟರ್ ಮಾಡ್ಬೋದು, ಹಾರ್ಟ್ ಬೀಟ್ ರೇಟ್ ಮಾನಿಟರ್ ಮಾಡ್ಬೋದು, ಹಾಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಕೂಡ ಮಾನಿಟರ್ ಮಾಡ್ಬೋದು. ಮತ್ತೊಂದು ಸೈಡಲ್ಲಿ ಇದರ ಸ್ಪೆಸಿಫಿಕೇಷನ್ಸ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ಇದರ ಕಲರ್ ವೇರಿಯಂಟ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಬ್ಲೂ ಕಲರ್ ವಾಚ್ ಆ್ಯಂಡ್ ಇದರ MRP ಕೂಡ ಇಲ್ಲೇ ಕೆಳಗೆ ಮೆನ್ಷನ್ ಮಾಡಿದ್ದಾರೆ, 5990 ಅಂತ. ಇದರ ಬೆಸ್ಟ್ ಬೈ ಪ್ರೈಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ವಾಚ್ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಅದರ ಕೆಳಗಡೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಚಾರ್ಜಿಂಗ್ ಕೇಬಲ್ ಏನಿದೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಆಗಿದೆ. ಇದ್ರ ಜೊತೆ ಒಂದು ವಾರಂಟಿ ಕಾರ್ಡ್ ಸಿಗುತ್ತೆ ಆ್ಯಂಡ್ ಒಂದು ಸಣ್ಣ ಸ್ಟಿಕ್ಕರ್ನ ಕೊಟ್ಟಿದ್ದಾರೆ. ಹಾಗೆ ಇದರ ಯೂಸರ್ ಮ್ಯಾನ್ಯುವಲ್ ಹಾಗೂ ಒಂದು ಬ್ರೋಚರ್ ನೋಡೋಕ್ಕೆ ನಿಮಗೆ ಇದರಲ್ಲಿ ಸಿಗುತ್ತೆ. ಇದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಬಿಡೋಣ. ಈಗ ವಾಚ್ ನನ್ನ ಕೈಲಿದೆ. ಸೊ ಮೊದಲನೇದಾಗಿ ಇದರ ಸ್ಟ್ರ್ಯಾಪ್ನ ಬಗ್ಗೆ ಹೇಳೋದಾದರೆ, ಇದನ್ನು ಸಿಲಿಕಾನ್ ಮಟೀರಿಯಲಿಂದ ಮಾಡಿದ್ದಾರೆ. ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಇಲ್ಲಿ ಬೋಟ್ ಅವರ ಬ್ರ್ಯಾಂಡಿಂಗ್ನ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ಇದರ ಮೇನ್ ಕೇಸ್ ಏನಿದೆ ಅದನ್ನು ಮೆಟಲಿಂದ ಮಾಡಿದ್ದಾರೆ. ಸೈಡಲ್ಲಿ ಒಂದು ಬಟನ್ ಇದೆ, ಹಾಗೆ ಬ್ಯಾಕ್ ಸೈಡಲ್ಲಿ ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ 6 ಮೋಷನ್ ಸೆನ್ಸರ್ಸ್ ಇದರಲ್ಲಿದೆ. ಇದಕ್ಕೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿರೋದ್ರಿಂದ ಇಲ್ಲಿ ಮ್ಯಾಗ್ನೆಟ್ಸ್ನ ಕೂಡ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡೋಕ್ಕೆ. ದೆನ್ ಮೇಲ್ಗಡೆ ಒಂದು ಸ್ಟಿಕ್ಕರ್ ನೋಡೋಕೆ ನಿಮಗೆ ಸಿಗತ್ತೆ, ಅದನ್ನು ತೆಗೆದ್ಬಿಡೋಣ. ಇದರಲ್ಲಿ 1.3 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ. ಇದನ್ನು ಆನ್ ಮಾಡಬೇಕು ಅಂತ ಹೇಳಿದರೆ ಮೊದಲು ಇದನ್ನು ಚಾರ್ಜ್ ಮಾಡಬೇಕು. ಸೊ ಇದನ್ನು ಚಾರ್ಜ್ಗೆ ಹಾಕಿ ಆನ್ ಮಾಡಿ ಸೆಟಪ್ ಮಾಡ್ಕೊಂಡು ಬರ್ತೀನಿ. ವಾಚ್ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಮೊದಲೇ ಹೇಳ್ದಾಗೆ ಇದರಲ್ಲಿ 1.3 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ. ಇವಾಗ ಇಂಡೋರಲ್ಲಿ ಯೂಸ್ ಮಾಡ್ತಿದ್ದೀನಿ. ಬ್ರೈಟ್ನೆಸ್ ಏನೋ ಚೆನ್ನಾಗೇ ಇದೆ. ಇನ್ನು ಇದರ ಫೀಚರ್ಸ್ನ ನೋಡ್ತಾ ಹೋಗೋದಾದರೆ, ನೀವು ರೈಟ್ ಸೈಡ್ ಸ್ವೈಪ್ ಮಾಡಿದರೆ ಅದರಲ್ಲಿ ಮೊದಲನೇದಾಗಿ ಸ್ಪೋರ್ಟ್ಸ್ ಮೋಡ್ ನೋಡೋಕೆ ಸಿಗುತ್ತೆ. ಅದರಲ್ಲಿ ಡಿಫಾಲ್ಟ್ ಆಗಿ 8 ಸ್ಪೋರ್ಟ್ಸ್ ಮೋಡ್ ಇದರಲ್ಲಿ ಸೇವ್ ಆಗಿರುತ್ತೆ. ಟೋಟಲ್ 9 ಆ್ಯಕ್ಟಿವಿಟೀಸ್ನ ನೀವು ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ನಿಮ್ಗೆ ಯಾವ ಆ್ಯಕ್ಟಿವಿಟಿ ಬೇಕೋ ಅದನ್ನು ಹಾಕ್ಕೊಳ್ಳೋಕ್ಕೆ ನೀವು ಬೋಟ್ ಪ್ರೋ ಗೇರ್ ಆ್ಯಪ್ನ ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕು. ಹಾಗೆ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಪ್ರೋ ಗೇರ್ ಆ್ಯಪ್ ಥ್ರೂನೇ ನೀವು ನಿಮ್ಮ ವಾಚ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಿದೆ, ಇಲ್ಲಿ ಹಾರ್ಟ್ ರೇಟ್ ಅಂತ ಇದೆ. ಸೊ ನಿಮ್ಮ ಹಾರ್ಟ್ ಬೀಟ್ನ ರಿಯಲ್ ಟೈಮಲ್ಲಿ ಇದು ಸೆನ್ಸ್ ಮಾಡುತ್ತೆ, ಮಾನಿಟರ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬ್ಲಡ್ ಆಕ್ಸಿಜನ್ ಲೆವೆಲ್ ಅಂತ ಇದೆ. ಇದನ್ನು ನೀವು ಮೂವ್ ಮಾಡದೆ ಹಿಡ್ಕೊಂಡ್ರೆ ನಿಮಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಏನಿದೆ ಇದರಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಬ್ಲಡ್ ಪ್ರೆಷರ್ ಅಂತ ಇದೆ. ಸೊ ನಿಮ್ಮ ಬ್ಲಡ್ ಪ್ರೆಷರ್ನ ಕೂಡ ಇಲ್ಲಿ ಮಾನಿಟರ್ ಮಾಡಬಹುದು. ನೆಕ್ಸ್ಟ್ ರಿಲ್ಯಾಕ್ಸ್ ಅಂತ ಇದೆ. ಸೊ ನೀವು ಕಾನ್ಸ್ಟೆಂಟ್ ಬ್ರೀದಿಂಗ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. 1 ಮಿನಿಟ್ ಅಥವಾ 2 ಮಿನಿಟ್ ಟೈಮ್ ಸೆಟಪ್ ಮಾಡಿಕೊಂಡು ನೀವು ಕಾನ್ಸ್ಟೆಂಟ್ ಬ್ರೀದಿಂಗ್ನ ಮಾಡ್ಬೋದು. ನೆಕ್ಸ್ಟ್ ಅಲಾರ್ಮ್ ಅಂತ ಇದೆ. ಸೊ ಅಲಾರ್ಮ್ ಕೂಡ ಸೆಟಪ್ ಮಾಡ್ಬೋದು. ಮ್ಯೂಸಿಕ್ ಕಂಟ್ರೋಲ್ ಅಂತ ಇದೆ. ನಿಮ್ಮ ಮೊಬೈಲ್ಗೆ ನಿಮ್ಮ ವಾಚ್ ಕನೆಕ್ಟ್ ಆಗಿದೆ ಅಂತ ಹೇಳಿದರೆ ಮ್ಯೂಸಿಕ್ ಪ್ಲೇ ಆಗ್ತಿದ್ರೆ ಇದರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಟೈಮರ್ ಇದೆ. ಆ್ಯಸ್ ಎ ಟೈಮರ್ ಆರ್ ಸ್ಟಾಪ್ ವಾಚ್ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ಡೈಲ್ ಅಂತ ಇದೆ. ಅದರಲ್ಲಿ ಡಿಫಾಲ್ಟ್ ಆಗಿ ನಿಮಗೆ 3 ಡೈಲ್ ಆಪ್ಷನ್ಸ್ ಸಿಗುತ್ತೆ. ಇನ್ನೂ ಹೆಚ್ಚು ನಿಮಗೆ ಡೈಲ್ ಆಪ್ಷನ್ಸ್ ಬೇಕು, ಬೇರೆ ಬೇರೆ ವಾಚ್ ಫೇಸಸ್ ಬೇಕು ಅಂತ ಹೇಳಿದರೆ ಪ್ರೋಗೇರ್ ಆ್ಯಪಲ್ಲಿ ನೀವು ಚೇಂಜ್ ಮಾಡ್ಬೋದು ಆ್ಯಂಡ್ ಕಸ್ಟಮೈಸೇಬಲ್ ಕೂಡ ಆಗಿದೆ. ನೆಕ್ಸ್ಟ್ ಬ್ರೈಟ್ನೆಸ್ ಅಂತ ಇದೆ. ಸೊ ಬ್ರೈಟ್ನೆಸ್ ಚೆನ್ನಾಗಿದೆ, ಔಟ್ಡೋರಲ್ಲಿ ಯೂಸ್ ಮಾಡೋಕ್ಕೆ ಕೂಡ ಏನು ತೊಂದರೆ ಆಗೋಲ್ಲ. ದೆನ್ ಅಬೌಟಲ್ಲಿ ಇದರ ವರ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ರೆಕಾರ್ಡ್ ಅಂತ ಕೂಡ ಇದೆ. ಸೊ ನೀವು ಯಾವ್ದಾದ್ರು ಆ್ಯಕ್ಟಿವಿಟಿ ತೊಗೊಂಡಿದ್ದೀರಾ ಅಂತ ಹೇಳಿದರೆ ಅದರ ರೆಕಾರ್ಡ್ ನಿಮಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಸ್ವೈಪ್ ಮಾಡಿದರೆ ಒಂದು ಕ್ವಿಕ್ ಮೆನು ನಿಮಗೆ ನೋಡೋಕೆ ಸಿಗುತ್ತೆ. ಅದರಲ್ಲಿ ಹಾರ್ಟ್ ಬೀಟ್ ಸೆನ್ಸರ್ ಹಾಗೂ ರೇಸ್ ಟು ವೇಕ್, DND ಮೋಡ್ ಮತ್ತು ಫೈಂಡ್ ಮೈ ಫೋನ್ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ.
ಇನ್ನು ಸ್ವೈಪ್ ಡೌನ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಷನ್ಸ್ ನೋಡೋಕ್ಕೆ ನಿಮಗೆ ಸಿಗುತ್ತೆ. ನಿಮ್ಮ ವಾಚ್ ಏನಾದರೂ ಮೊಬೈಲ್ಗೆ ಕನೆಕ್ಟ್ ಆಗಿದ್ದರೆ ಅಲ್ಲಿ ಬಂದಿರೋ ನೋಟಿಫಿಕೇಷನ್ಸ್ ಏನಿದೆ ಇಲ್ಲಿ ತೋರಿಸುತ್ತೆ. ಹಾಗೆ ಕೆಳಗಡೆ ಸ್ವೈಪ್ ಮಾಡಿದ್ರೆ ನೀವು ಎಷ್ಟು ಸ್ಟೆಪ್ಸ್ ನಡೆದಿದ್ದೀರಾ, ಎಷ್ಟು ಡಿಸ್ಟೆನ್ಸ್ ನಡೆದಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ ಆ್ಯಂಡ್ ವೀಕ್ ಟೋಟಲ್ ನಿಮಗೆ ಇದರಲ್ಲಿ ತೋರಿಸುತ್ತೆ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಜಸ್ಟ್ ಬ್ಲೂಟೂತ್ ಥ್ರೂ ಕನೆಕ್ಟ್ ಆಗಿದೆ ಅಂದರೆ ನಿಮ್ಮ ಮೊಬೈಲ್ಗೆ 1 ವೀಕ್ ಬ್ಯಾಟ್ರಿ ಲೈಫ್ ಈಸಿಯಾಗಿ ನಿಮಗೆ ಸಿಗುತ್ತೆ. ಅದೇ ಮೊಬೈಲ್ಗೆ ಸಿಂಕ್ ಆಗಿದೆ ಅಂತ ಹೇಳಿದರೆ 3 to 4 ಡೇಸ್ ಬ್ಯಾಟ್ರಿ ಲೈಫ್ ಸಿಗುತ್ತೆ. ಇನ್ನು ಕೊನೆಯದಾಗಿ ವಾಚ್ನ ಬಗ್ಗೆ ಹೇಳೋದಾದರೆ ನಾನು ಇದನ್ನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ. ಸೊ ನನ್ನ 1 ಮಂತ್ ಯೂಸರ್ ಎಕ್ಸ್ಪೀರಿಯನ್ಸಿಂದ ಏನು ಹೇಳ್ತೀನಿ ಅಂದರೆ ಈ ಸೆಗ್ಮೆಂಟಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಆಗಿದೆ. ಇದರಲ್ಲಿ ನಿಮಗೆ ಸೆಡಿಮೆಂಟ್ರಿ ಅಲರ್ಟ್ ನೋಡೋಕೆ ಸಿಗುತ್ತೆ. ಹಾಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಕೂಡ ನೀವು ಮಾನಿಟರ್ ಮಾಡ್ಬೋದು. ಈ ಪ್ರೈಸ್ ರೇಂಜಲ್ಲಿ ಮತ್ಯಾವುದು ವಾಚಲ್ಲಿ ಈ ಆಪ್ಷನ್ ಇಲ್ಲ ಅಂದ್ಕೊಳ್ತೀನಿ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಬೆಸ್ಟ್ ಪ್ರೈಸ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ 2499. ಇದರ ಬೆಸ್ಟ್ ಬೈ ಲಿಂಕ್ ಹಾಗೂ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮ್ಗೇನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.